200 ಫ್ಲೋರ್ ಇರೋಂಥ ಪ್ರಪಂಚದ ಏಕೈಕ ಬಿಲ್ಡಿಂಗು ಗುರು. ವರ್ಲ್ಡ್ಸ್ ಟಾಲೆಸ್ಟ್ ಬಿಲ್ಡಿಂಗ್ ಬುರ್ಜ್ ಖಲೀಫಾ ಅಲ್ಲೇ ಇದೆ, ನೋಡ್ಕೊಳ್ಳಿ. ಉದೂಕಿದೆ ನೋಡ್ರಿ, ಇನ್ನೇನು ಆಕಾಶ 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 ಮುಟ್ಟೆ ಬಿಟ್ಟಿದೆ. ಕೆಲವು ಸಮಯದಲ್ಲಿ ಮೋಡಕ್ಕಿಂತ ಮೇಲಿರುತ್ತೆ ಅದು. ಈ ಬಿಲ್ಡಿಂಗ್ ಅಂತೂ 100 ಕಿಲೋಮೀಟರ್ ದೂರದಿಂದನೂ ಕರೆಕ್ಟಾಗಿ ಕಾಣಿಸುತ್ತೆ. ಸದ್ಯಕ್ಕೆ ನಾವು ಇಲ್ಲಿಂದ 10 ಹೆಜ್ಜೆ ದೂರದಲ್ಲಿ ಇದ್ದೀವಿ. ಇಲ್ಲಿ ನೋಡ್ತಾ ಇದ್ರಲ್ಲ, ಇದು ವರ್ಲ್ಡ್ಸ್ ಲಾರ್ಜೆಸ್ಟ್ ಮಾಲ್. ಇದು ದುಬೈ ಮಾಲು. 50 ಕ್ರಿಕೆಟ್ ಗ್ರೌಂಡ್ನ ಸೇರಿಸಿದ್ರೆ ಇದೊಂದು ಮಾಲ್ ಆಗುತ್ತೆ. ಸಿಕ್ಕಾಪುಟ್ಟೆ ದೊಡ್ಡ ಮಾಲು. ಆ ವರ್ಲ್ಡ್ಸ್ ಲಾರ್ಜೆಸ್ಟ್ ಮಾಲ್ ಒಳಗಡೆಯಿಂದ ಆ ವರ್ಲ್ಡ್ಸ್ ಟಾಲೆಸ್ಟ್ ಬಿಲ್ಡಿಂಗ್ಗೆ ಎಂಟ್ರಿ ತಗೊಬೇಕು. ಇವರು ದುಬೈನ ರಾಜ. ದುಬೈ ಇಷ್ಟು ಎತ್ತರಕ್ಕೆ ಬೆಳೆಯಕ್ಕೆ ಇವರೇ ಕಾರಣ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ನೋಡಿ, 2004ರಲ್ಲಿ ಗುದ್ಲಿ ಪೂಜೆ ಮಾಡಿದ್ದು ಹಿಂಗೆ ಇವರು ಬುರ್ಜ್ ಖಲೀಫಾ ಕಟ್ಟೋವಾಗ. ನೋಡಿ, ಸುತ್ತಮುತ್ತ ಎಲ್ಲ ಖಾಲಿ. 2004ರಲ್ಲಿ ಏನೂ ಇಲ್ಲ. ಈ 2004ರಿಂದ ಇಲ್ಲಿವರೆಗೂ ಕೆಲವೇ ವರ್ಷಗಳಲ್ಲಿ ಎಷ್ಟೆಲ್ಲ ಇಂಪ್ರೂವ್ ಆಗೋಗಿದೆ ನೋಡಿ. ನೋಡಿ, ಒಂದೊಂದು ಪಿಲ್ಲರ್ಗಳು ಹಂಗಿತ್ತು. 1 ಸೆಕೆಂಡ್ಗೆ ಅದೆಷ್ಟೋ ಫ್ಲೋರ್ ಇಳಿತಾ ಇದೆ ನೋಡಿ ಲಿಫ್ಟು. It will take you straight to level 125 in 77 seconds. The lift are okay? If you don't like, we will take the stairs. No? ವರ್ಲ್ಡ್ ಫಾಸ್ಟೆಸ್ಟ್ ಲಿಫ್ಟಲ್ಲಿ ಒಂದೇ ನಿಮಿಷದಲ್ಲಿ 124ನೇ ಫ್ಲೋರ್ಗೆ ತಲುಪ್ಬಿಟ್ವಿ. ಹಂಗೆ ಮೇಲೆ ಹೋಗ್ತಾ ಇರೋವಾಗ ಕಿವಿ ಒಳಗಡೆ ಅಟ್ಮಾಸ್ಫಿಯರಿಕ್ ಪ್ರೆಷರ್ ಬೀಳುತ್ತಲ್ಲ, ಹಂಗೆ ಕಿವಿ ಮುಚ್ಕೊಂಡ್ಬಿಡುತ್ತೆ. ಏನಿದು ಡ್ರೀಮ್ ಲ್ಯಾಂಡ್ ಬಂದ್ಬಿಟ್ಟಿದೀವ. ಓ ಮೈ ಗಾಡ್, ನದಿ ಗಿದಿ ಎಲ್ಲ ಕಾಣಿಸ್ತಾ ಇದೆ. ನದಿಯಲ್ಲಿದೆ ಇಲ್ಲಿ. ದುಬೈಲಿ ನದಿ ಇದೆ ಅಂತಾನೆ ಗೊತ್ತಿಲ್ಲ, ಇಲ್ಲಿಂದ ನೀಟಾಗಿ ಕಾಣಿಸ್ತಾ ಇದೆ ನೋಡಿ. ನೋಡಿ, ದುಬೈನ ಪೊಲೀಸ್ ಸ್ಟೇಷನ್, ನೀಟ್ ಅಂಡ್ ಟೈಡಿ ಪೊಲೀಸ್ ಸ್ಟೇಷನ್ ಇದು. ಆ ಇಮಾರ್ನ ಬಿಲ್ಡಿಂಗ್ ಮಧ್ಯೆ ನೋಡಿ, 2 ಬಿಲ್ಡಿಂಗ್ ಕನೆಕ್ಷನ್, ಅದ್ರ ಮಧ್ಯೆ ಸ್ವಿಮ್ಮಿಂಗ್ ಪೂಲ್. ಇಲ್ಲಿ ನೋಡಿದ್ರೆ ಬರೀ ಬಿಲ್ಡಿಂಗ್ ಮಾತ್ರ ಕಾಣಿಸುತ್ತೆ, ಆದ್ರೆ ಹೆಸರು ಯಾವ ಜಾಗ ಗೊತ್ತಾಗಲ್ಲ. ಆದ್ರೆ ಇಲ್ಲಿ ಎಲ್ಲ ಗೊತ್ತಾಗುತ್ತೆ. ಝೂಮ್ ಬೇಕಾದ್ರೂ ಮಾಡ್ಬೋದಾ? ಎಸ್. ಇದು ನೋಡ್ರಿ, ಇದು ಲೈವ್ ಕ್ಯಾಮ್ರಾ. ಇದು ಯಾವ್ಯಾವ ಗಾಡಿ ಹೋಗ್ತಾ ಇದೆ ಎಲ್ಲದಕ್ಕೂ ಝೂಮ್ ಹಾಕ್ಬೋದು. ಈ ಪಾರ್ಟಿ ಝೂಮ್ ಆಗುತ್ತಲ್ಲ ಗುರು ಇದು ಕ್ಯಾಮ್ರಾ. ಎಕ್ಸಾಕ್ಟ್ ಆಗಿ ಯಾವ್ಯಾವ ಗಾಡಿ ಇಲ್ಲಿ ಹೋಗ್ತಾ ಇದೆಯೋ ಅದೇ ಗಾಡಿ ಅಲ್ಲಿ ಹೋಗ್ತಾ ಇದೆ. ಇಲ್ಲಿ ಟೋಟಲ್ ಆಗಿ 200 ಫ್ಲೋರ್ ಇದೆ. ಸೊ 200 ಫ್ಲೋರು ವರ್ಲ್ಡ್ಸ್ ಟಾಲೆಸ್ಟ್ ಬಿಲ್ಡಿಂಗ್ ಮಾಡುತ್ತೆ ಇದನ್ನ. ಈ 200 ಫ್ಲೋರಲ್ಲಿ ಬರೀ 163 ಫ್ಲೋರ್ಗಳು ಮಾತ್ರ ಹ್ಯಾಬಿಟಬಲ್. ಇನ್ನು ಉಳಿದಿರುವಂಥ ಫ್ಲೋರ್ಗಳು ಅದೆಲ್ಲ ಟೆಕ್ನಿಕಲ್ ಪರ್ಪಸ್ಗೆ ಯೂಸ್ ಮಾಡ್ತಾರೆ. ಮತ್ತೆ ಈ ಬುರ್ಜ್ ಖಲೀಫಾದಲ್ಲಿ 10,000 ಜನ ರೆಸಿಡೆನ್ಸು ವಾಸ ಮಾಡ್ತಾರೆ. ಅಲ್ಲ ಗುರು, ಬುರ್ಜ್ ಖಲೀಫಾದಲ್ಲಿ ಏನಾರು ರೆಸಿಡೆನ್ಸಿ ಪಡೆಯೋದೇನು ಸುಮ್ಮನೆ ಮಾತಾ? ಎಲ್ಲ ವಿಟಮಿನ್ ಎಂ ಜಾಸ್ತಿ ಇರಬೇಕು ಅದಕ್ಕೆ. ಈ ಬುರ್ಜ್ ಖಲೀಫಾದಲ್ಲಿ ಟೋಟಲ್ ಆಗಿ 35,000 ಜನ ಫಿಟ್ ಆಗ್ತಾರೆ ಅಟ್ ಎ ಟೈಮು. ಇದಂತೂ ಅತ್ಯದ್ಭುತ ವಿಷಯ. 124ನೇ ಫ್ಲೋರಲ್ಲಿರೋ ಅಂಗಡಿ ನೋಡ್ರಿ ಹೆಂಗಿದೆ. ಎಲ್ಲ ವಸ್ತುಗಳು ಇಲ್ಲಿ ಸಿಗುತ್ತೆ, ಆದರೆ ಸಿಕ್ಕಾಪಟ್ಟೆ ಕಾಸ್ಟ್ಲಿ. ನೀವು ಜೀವನದಲ್ಲಿ ಯಾವತ್ತಾದ್ರೂ ಸನ್ಸೆಟ್ ನೋಡಿದ್ದೀರಾ? ನೋಡೇ ಇರ್ತೀರಾ. ಯಾವತ್ತಾದ್ರೂ 125ನೇ ಫ್ಲೋರಿಂದ ಸನ್ಸೆಟ್ ನೋಡಿದ್ದೀರಾ? ಪರವಾಗಿಲ್ಲ, ಈಗ ನೋಡಿ.